ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ಬಿಟ್ಟು ನಿಮಗೆ ತಮ್ಮೆಲ್ಲ ನೋಡಿ ಗೊತ್ತಾಗಿರುತ್ತೆ. ಸೊ ಹೌದು, ಅನ್ನಭಾಗ್ಯ ಯೋಜನೆಯ ಬಗ್ಗೆನೇ ಮಾಹಿತಿ ನೀಡ್ತಾ ಇರೋವಂಥದ್ದು. ಸೊ ಬರೀ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ದೀರಾ, ಬಟ್ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಏನು ಕೂಡ ಮಾಹಿತಿ ಕೊಡ್ತಾ ಇಲ್ಲ. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಒಂದು ವಿಡಿಯೋ ಮಾಡಿ ಹಣ ಯಾವಾಗ ಬರುತ್ತೆ, ಯಾವ ದಿನಾಂಕದಲ್ಲಿ ಬರುತ್ತೆ, ಹಣ ಬರುತ್ತಾ, ಏನ್ ಕಾರಣ ಆಗಿದೆ, ಸೊ ಹಣ ಬರೋದಿಲ್ವಾ ಅನ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ಆದ್ರಿಂದಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಮಾಹಿತಿಯ ಬಗ್ಗೆನೇ ಶೇರ್ ಮಾಡ್ಕೋಬೇಕು, ಅಂದ್ರೆ ವಿಷಯನ ತಿಳಿಸ್ಬೇಕು ಅನ್ಬಿಟ್ಟು ಸೊ ವಿಡಿಯೋ ಮಾಡ್ತಾ ಇರೋವಂಥದ್ದು. ಹಾಗಿದ್ರೆ ಇನ್ಯಾಕೆ ತಡ ಮಾಡೋದು, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಿಮ್ಗೆ ಸಂಪೂರ್ಣವಾದಂತಹ ಅನ್ನಭಾಗ್ಯ ಯೋಜನೆಯ ಮಾಹಿತಿ ತಿಳಿಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅನ್ನಭಾಗ್ಯ ಯೋಜನೆ ಅನ್ನುವಂತಹ ಹೆಸರನ್ನು ಕೇಳ್ತಾ ಇದ್ದಂತೆ ಸೊ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಪರಿಚಯ ಇದೆ. ಸೊ ಈ ಯೋಜನೆಯ ಮುಖಾಂತರ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಮತ್ತಿನ್ನುಳಿದ 5 ಕೆಜಿ ಅಕ್ಕಿ ಹಣನ ಕೊಡ್ತಾ ಇದ್ರು. ಸೊ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ನಾವು 10 ಕೆಜಿ ಅಕ್ಕಿನ ನೀಡ್ತೀವಿ ಅಂತ ತಿಳಿಸಿದ್ರು. ಸೊ ಆದ್ರೆ ಅಧಿಕಾರಕ್ಕೆ ಬಂದಾದ ನಂತರ ಬರೀ 5 ಕೆಜಿ ಅಕ್ಕಿ ನೀಡಿ 5 ಕೆಜಿ ಅಕ್ಕಿ ಹಣನು ಕೂಡ ನೀಡ್ತಾ ಇದ್ರು. ಆದ್ರೆ ಇವಾಗ 3 ತಿಂಗಳಾದ್ರೂ ಕೂಡ ಅಕ್ಕಿ ಹಣ ಯಾರಿಗೂ ಕೂಡ ಸಿಕ್ಕಿಲ್ಲ. ಬರೀ 1 ತಿಂಗಳು ಅಕ್ಕಿ ಹಣ ಮಾತ್ರ ನೀಡಿದ್ರು. ಆದ್ರೆ ಅಕ್ಟೋಬರ್ ಮತ್ತೆ ಸೆಪ್ಟೆಂಬರ್ ಹಣ ಇನ್ನೂ ಕೂಡ ಬಂದಿಲ್ಲ. ಯಾವಾಗ ಬರುತ್ತೆ ನಮ್ಗೆ ಅಕ್ಕಿ ಹಣ, ಅಥವಾ ಅಕ್ಕಿ ಬರೀ 5 ಕೆಜಿ ಅಕ್ಕಿ ಕೊಡ್ತಾ ಇದಾರೆ, ಏನಕ್ಕೂ ಕೂಡ ಸಾಲ್ತಾ ಇಲ್ಲ. ಅಕ್ಕಿ ಹಣನಾದ್ರೂ ಕೊಡ್ತಾ ಇಲ್ಲ ಅಥವಾ ಅಕ್ಕಿನಾದ್ರೂ ಕೊಡಿ ಅನ್ಬಿಟ್ಟು ಎಲ್ರು ಕೂಡ ಕೇಳ್ಕೊಂತಾ ಇರೋವಂಥದ್ದು ಸರ್ಕಾರದಲ್ಲಿ. ಸೊ ಜನಸಾಮಾನ್ಯರು ನಮ್ಗೆ ಅಕ್ಕಿ ಸಾಲ್ತಾ ಇಲ್ಲ, 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೀರಾ, ಸೊ ನಮ್ಗೆ ಸಾಲ್ತಾ ಇಲ್ಲ, ಇನ್ನುಳಿದ 5 ಕೆಜಿ ಅಕ್ಕಿ ಹಣನು ಕೊಡ್ತಾ ಇಲ್ಲ ನೀವು, ಆದ್ರೆ ಏನಾದ್ರೂ ಒಂದು ದಿನಸಿ ಕಿಟ್ನ ಕೊಡಿ ನಮ್ಗೆ, ಸೊ ಯೂಸ್ ಆಗತ್ತೆ ಅಲ್ವಾ. ದಿನಸಿ ಕಿಟ್ನ ಕೊಡೋದ್ರಿಂದ ಎಣ್ಣೆ ಆಗಿರ್ಬೋದು, ಬೇಳೆ, ಅಕ್ಕಿ, ಈ ರೀತಿಯಾಗಿ ಏನಾದ್ರೂ ಕೊಡೋದ್ರಿಂದ ನಮಗೂ ಕೂಡ ಯೂಸ್ ಆಗುತ್ತೆ. ಸೊ ನೀವೇನು ಕೊಡ್ಲೇ ಇಲ್ಲ ಅಂದ್ರೆ 5 ಕೆಜಿ ಅಕ್ಕಿ ಹಣನೂ ಕೊಡ್ತಾ ಇಲ್ಲ, ಸೊ 5 ಕೆಜಿ ಅಕ್ಕಿನೂ ಕೊಡ್ತಾ ಇಲ್ಲ ಅಂದಾಗ ಸೊ ತುಂಬಾ ಕಷ್ಟ ಆಗತ್ತೆ ನಮ್ಮ ಜೀವನನ ನಡೆಸೋದಕ್ಕೆ. ಈಗ ಯಾರಾದ್ರೂ ನೆಂಟರು ಬಂದ್ರು ಅಷ್ಟೇ, ಸೊ ಅವ್ರನ್ನೆಲ್ಲ ಸಂಭಾಳಿಸೋದಕ್ಕೆ ಅಕ್ಕಿ ಊಟ ಎಲ್ಲ ಬೇಕೇ ಬೇಕು ಅಲ್ವಾ. ಸೊ ಇವಾಗ ಇಲ್ಲ, ಬರೀ 5 ಕೆಜಿ ಅಕ್ಕಿಲಿ ಅವ್ರಿಗೂ ಕೂಡ ಜೀವನ ಮಾಡೋಕ್ಕೂ ಕೂಡ ಕಷ್ಟ ಆಗತ್ತೆ. ಈಗ ಯಾರಾದ್ರೂ ಬಂದವ್ರನ್ನು ಕೂಡ ಉಪಚರಿಸಿ ಕಳ್ಸೋದಕ್ಕೂ ಕೂಡ ತುಂಬಾ ಕಷ್ಟ ಆಗತ್ತೆ. ಸೊ ಕೆಲವೊಂದಷ್ಟು ಬಡವರ್ಗದ ಜನರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಬರೀ 5 ಕೆಜಿ ಅಕ್ಕಿಲಿ. ಸೊ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ 10 ಕೆಜಿ ಅಕ್ಕಿನಾದ್ರೂ ಸಿಕ್ಕಿದ್ರೆ ಸೊ ಹೆಂಗೋ ಚೆನ್ನಾಗಿರ್ತಿದ್ರೇನೋ. ಆದ್ರೆ ಇವಾಗ 5 ಕೆಜಿ ಅಕ್ಕಿ ಹಣ ಕೊಡ್ತೀವಿ ಅನ್ಬಿಟ್ಟು 3 ತಿಂಗಳಾದ್ರೂ ಕೂಡ 4 ತಿಂಗಳಾದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಅಕ್ಕಿ ಹಣನ ನೀಡಿಲ್ಲ. ಸೊ ಎಲ್ಲರೂ ಕೂಡ ಕೇಳ್ತಾನೆ ಇದ್ದಾರೆ, ಅಕ್ಕಿ ಹಣ ಯಾಕೆ ನೀಡ್ತಿಲ್ಲ, ನೀವೇನಾದ್ರೂ ಅನ್ನಭಾಗ್ಯ ಯೋಜನೆನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರಾ, ಸೊ ಅದರಿಂದಾಗಿ ನಮ್ಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರ್ತಾ ಇಲ್ವಾ, ನೀವು ಕ್ಯಾನ್ಸಲ್ ಮಾಡಿದೀರಾ ಅಂದ್ರೆ ಸೊ ಕ್ಯಾನ್ಸಲ್ ಮಾಡಿದೀವಿ ಅಂತನಾದ್ರೂ ತಿಳಿಸಿ, ಏನಾದ್ರೂ ತಿಳಿಸಿ. ಏನು ಮಾಹಿತಿ ಕೊಡದೇ ಇದ್ರೆ ಸೊ ನಮಗೇನ್ ಗೊತ್ತಾಗ್ಬೇಕು ಜನಸಾಮಾನ್ಯರಿಗೆ. ಸೊ ಸಾಮಾನ್ಯ ಜನರಿಗೆ ಏನ್ ಗೊತ್ತಾಗ್ಬೇಕು ಹೇಳಿ, ಈ ತರ ಸರ್ಕಾರ ಸುಮ್ಮನೆ ಆಗ್ಬಿಟ್ರೆ ಸೊ ನಾವು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರುತ್ತೆ ಅಂತ ಅನ್ಕೋಬೇಕಾ, ಬರಲ್ಲ ಅಂತ ಅನ್ಕೋಬೇಕು, ಏನ್ ಅನ್ಕೋಬೇಕು ಅಂತ ಸೊ ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಏನಾದ್ರೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ನ ನೀಡಬೇಕು ಅಂದ್ಬಿಟ್ಟು ಎಲ್ರು ಕೂಡ ಸರ್ಕಾರನ ಕೇಳ್ಕೊಂತಾ ಇದ್ರು. ಆದ್ರೆ ಇವಾಗ ಸರ್ಕಾರ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ರೆ. ಸೊ 3-4 ತಿಂಗಳಾದ್ರೂ ಕೂಡ ಅಕ್ಕಿ ಹಣ ಸಿಕ್ಕಿರ್ಲಿಲ್ಲ, ಆದ್ರೆ 1 ತಿಂಗಳು ಅಕ್ಕಿ ಹಣ ನೀಡಿದ್ರೆ ಈಗ ಸೆಪ್ಟೆಂಬರ್, ಅಕ್ಟೋಬರ್ ಅಕ್ಕಿ ಹಣ ನೀಡಬೇಕು, ಇನ್ನೇ ನವೆಂಬರ್ದು ಕೂಡ ನೀಡಬೇಕಾಗತ್ತೆ. ಆದ್ರೆ ಸರ್ಕಾರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಅಕ್ಕಿ ಹಣನ ನಾವು ಒಮ್ಮೆಲೆ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಇವಾಗ ನೀವೆಲ್ಲರೂ ಕೂಡ ಕೇಳ್ಬೋದು, ಅಕ್ಟೋಬರ್ ಮತ್ತೆ ಸೆಪ್ಟೆಂಬರ್ ಹಣ ನೀಡ್ತಾರೆ ಅನ್ಬಿಟ್ಟು ತಿಳಿಸ್ತಾ ಇದ್ದೀರಾ, ಬಟ್ ಯಾವಾಗ ಬರುತ್ತೆ, ಇಷ್ಟು ದಿನ ಆಯ್ತು, ಇನ್ನೇನು ನವೆಂಬರ್ ತಿಂಗಳೇ ಮುಗ್ದೋಯ್ತು, ಸೊ ಇನ್ನೇನು ಡಿಸೆಂಬರೇ ಬಂದ್ಬಿಡ್ತು, ಇನ್ನೇನು ಈ ವರ್ಷನೇ ಮುಗ್ದೋಗ್ಬಿಡುತ್ತೆ, ನಮಗೆ ಹಣ ಯಾವಾಗ ಸಿಗುತ್ತೆ ಅನ್ಬಿಟ್ಟು ನೀವು ಕೇಳಬಹುದು. ಸೊ ಯಾವಾಗ ಹಣ ಬರುತ್ತೆ ಅನ್ಬಿಟ್ಟು ಎಲ್ರಿಗೂ ಕೂಡ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸರ್ಕಾರದ ಮುಖಾಂತರ. ನಿಮ್ಮೆಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದು ಇನ್ನೇನು 3 ದಿನಗಳಲ್ಲಿ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ದಾರೆ. ಸರ್ಕಾರಕ್ಕೆ 4,000 ಕೋಟಿ ಅನುದಾನ ಬರ್ಬೇಕಾಗಿದೆಯಂತೆ. ಸೊ ಆ ಒಂದು ಅನುದಾನ ಬಂದ್ರೆ ಎಲ್ರಿಗೂ ಕೂಡ ನಾವು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಎಷ್ಟೆಷ್ಟು ಕೊಡಬೇಕೋ ಸೊ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಬಿಡ್ತೀವಿ, ಕೊಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಇನ್ನೇನು 3 ದಿನದಲ್ಲಿ ಅಥವಾ 2-3 ದಿನದಲ್ಲಿ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ಸೊ ಏನಾದ್ರೂ 3 ದಿನದ ಒಳಗಡೆ ಬಂದ್ರೆ ನಾವು ಯಾವಾಗ ಅನುದಾನ ಹಣ ಬರುತ್ತೋ
ಸೊ ಅವಾಗ್ಲೇನೆ ನಾವೆಲ್ಲರ ಖಾತೆಗೂ ಕೂಡ ವರ್ಗಾವಣೆ ಮಾಡ್ಬಿಡ್ತೀವಿ ಅಂದ್ಬಿಟ್ಟು ಸರ್ಕಾರದ ಕಡೆಯಿಂದ ತಿಳಿಸ್ತಾ ಇರೋವಂಥದ್ದು. ಯಾಕಂದ್ರೆ ಅನುದಾನ ಬರ್ಬೇಕಾಗಿದೆಯಂತೆ 4,000 ಕೋಟಿ, ಅದರಿಂದಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ. ಆ ಒಂದು 4,000 ಕೋಟಿ ಅನುದಾನ ಸರ್ಕಾರಕ್ಕೆ ಬಂದ್ರೆ ಸರ್ಕಾರ ನಿಮ್ಮೆಲ್ರಿಗೂ ಕೂಡ ನಿಮ್ ಖಾತೆಗೆ ಅಕ್ಕಿ ಹಣನ ಜಮಾ ಮಾಡ್ತಾರೆ. ಸೊ ಈಗ ಈ ಒಂದು ಗುಡ್ ನ್ಯೂಸ್ ನ ಸರ್ಕಾರ ಕೊಡ್ತಾ ಇರುವಂತದ್ದು. ಸೊ ಇಷ್ಟು ದಿನ ಆದ್ರೂ ಕೂಡ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಏನು ವಿಷಯ ಇಲ್ಲ, ಸೊ ಏನು ಗುಡ್ ನ್ಯೂಸ್ ಇಲ್ಲ, ಅಥವಾ ಏನು ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅದ್ರ ಬಗ್ಗೆ ಏನೇ ಒಂದು ಅಪ್ಡೇಟ್ಸ್ ಕೂಡ ಇರಲಿಲ್ಲ. ಆದ್ರೆ ಇವಾಗ ಸರ್ಕಾರ ಈಗ ಗುಡ್ ನ್ಯೂಸ್ ನೀಡ್ತಾ ಇದ್ದಾರೆ. ಸೊ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಈಗ ಅನುದಾನ ಬರಬೇಕಿದೆ, ಆ ಅನುದಾನ ನಮ್ಗೆ ಬಂದೆಷ್ಟನ್ನ ನಾವೆಲ್ರಿಗೂ ಕೂಡ ಹಣನ ಆದಷ್ಟು ಬೇಗನೆ ಜಮಾ ಮಾಡ್ತೀವಿ ಎಲ್ಲರ ಖಾತೆಗೂ ಕೂಡ ಅನ್ಬಿಟ್ಟು ತಿಳಿಸ್ತಾ ಇರೋವಂಥದ್ದು ಈ ಒಂದು ಅಪ್ಡೇಟ್ ಇವಾಗ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಅಪ್ಡೇಟ್ಸ್ ನ್ಯೂಸ್ ಆದ್ರೂ ಸಿಗ್ತಾ ಇದೆ. ಫಸ್ಟ್ ಏನು ಕೂಡ ಅದ್ರ ಬಗ್ಗೆ ನ್ಯೂಸೇ ಇರಲಿಲ್ಲ. ಸೊ ಬರುತ್ತೆ ಅಂತಾನೂ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಬರಲ್ಲ ಅಂತಾನೂ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಕ್ಯಾನ್ಸಲ್ ಆಗಿದೆ ಅಂದ್ರೆ ಯೋಜನೆ ರದ್ದಾಗಿದೆ ಅನ್ನೋದು ಕೂಡ ನಮ್ಗೆ ಏನು ಕೂಡ ಖಚಿತ ಮಾಹಿತಿ ಸರ್ಕಾರದ ಕಡೆಯಿಂದ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಈ ಒಂದು ಗುಡ್ ನ್ಯೂಸ್ ನ ಎಲ್ರಿಗೂ ಕೂಡ ನೀಡ್ತಾ ಇದ್ದಾರೆ. ಆದಷ್ಟು ಬೇಗ ಹಣನ ಎಲ್ರಿಗೂ ಜಮಾ ಮಾಡೇ ಮಾಡ್ತೀವಿ ಅನ್ಬಿಟ್ಟು. ಸೊ ಸರ್ಕಾರದ ಕಡೆಯಿಂದ ಯಾವುದೇ ಆದ್ರೂ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಣನ ನೀಡ್ತಾರೆ. ಅಂದ್ರೆ ಸ್ವಲ್ಪ ತಡ ಆದ್ರೂ ಕೂಡ ಹಣ ನೀಡ್ತಾರೆ. ನೀವು ಅನ್ನಭಾಗ್ಯ ಯೋಜನೆನ ಜಾರಿಗೆ ತಂದಾಗ ಸೊ ನೋಡ್ಬೋದಾಗಿತ್ತು 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಸರ್ಕಾರ ಎಲ್ರಿಗೂ ಕೂಡ ಹಣನ ಜಮಾ ಮಾಡ್ತಾ ಇದ್ರು. ಆದ್ರೆ ಇವಾಗ 3-4 ತಿಂಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗ್ತಾ ಇರುವಂತದ್ದು. ಸೊ ಅನುದಾನದ ಹಣ ಬಂದ್ರೆ ನಾವು ಕೊಡ್ತೀವಿ ಅನ್ಬಿಟ್ಟು, ಆದ್ರೆ ಮುಂಚೆ ಆಗಿರ್ಲಿಲ್ಲ. ಸೊ ಪ್ರತಿ ತಿಂಗಳು ಕೂಡ ಹಣ ಜಮಾ ಮಾಡ್ಬಿಡ್ತಾ ಇದ್ರು. ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಮಾತ್ರ ಬಂದೇ ಬರ್ತಿತ್ತು. ಆದ್ರೆ ಸರ್ಕಾರ ಇವಾಗ ತಿಳಿಸ್ತಾ ಇರುವಂತದ್ದು ಅದೇ. ಸೊ ನಾವ್ ಯಾವ್ದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡೋದಿಲ್ಲ. ಏನ್ ಹಣ ಕೊಡ್ಬೇಕಾಗಿದೆ ಎಲ್ರಿಗೂ ಕೂಡ, ಸೊ ಎಲ್ರಿಗೂ ಕೂಡ ನಾವು ಹಣ ಕೊಟ್ಟೇ ಕೊಡ್ತೀವಿ. ಆ ತರ ಮೋಸ ನಾವು ಮಾಡೋದಿಲ್ಲ. ಆಗಿದ್ದಿದ್ರೆ ನಾವು ಅಂದ್ರೆ 4 ತಿಂಗಳಲ್ಲೇ ಎಂಡ್ ಮಾಡ್ಬೋದಾಗಿತ್ತು, ಈ ಯೋಜನೆಗಳನ್ನ ಸ್ಟಾಪ್ ಮಾಡ್ಬೋದಾಗಿತ್ತು. ಆದ್ರೆ ನಾವು ಆ ರೀತಿಯಾಗಿ ಮಾಡೋದಿಲ್ಲ. ಸೊ 5 ವರ್ಷಗಳ ಕಾಲ ಪೂರೈಸ್ತೀವಿ ಅನ್ಬಿಟ್ಟು ನಾವು ಜಾರಿಗೆ ತಗೊಂಡು ಬಂದಿರುವಂತದ್ದು. ಸೊ ಅದೇ ರೀತಿಯಾಗಿ ಬಡವರಿಗೆ ಎಲ್ರಿಗೂ ಕೂಡ ಸಹಾಯವಾಗುವಂತೆ ನಾವು ಈ ಯೋಜನೆನ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇಂದ ನಮ್ಗೆ ಹಣ ನೀಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನಭಾಗ್ಯ ಯೋಜನೆದು, ಆದ್ರಿಂದಾಗಿ ಈ ರೀತಿಯಾಗಿ ಆಗ್ತಾ ಇದೆ. ಸೊ 4,000 ಕೋಟಿ ಅನುದಾನ ಬಂದ ತಕ್ಷಣ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ಅನ್ನಭಾಗ್ಯ ಯೋಜನೆಯೂ ಕೂಡ ಬರುತ್ತೆ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ಕೊಡ್ತಾ ಇರುವಂತದ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಕೊಟ್ಟಂತಹ ಗುಡ್ ನ್ಯೂಸ್ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.